ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಜಟಾಪಟಿ ಈಗಾಗಲೇ ಜೋರಾಗ್ತಾ ಇದೆ. ಕಾಂಗ್ರೆಸ್ ಬಣದಲ್ಲಿ ಗರಿಗೆದರ್ತಾ ಇದೆ. ಮಹತ್ವದ ಬೆಳವಣಿಗೆಗಳು ಈಗಾಗಲೇ ಆಗ್ತಾ ಇದೆ. ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಕುತೂಹಲ ಕೂಡ ಈಗಾಗಲೇ ಏನಾಗಬಹುದು. ಡಿಕೆಶಿ ಅವರಿಗೆ ಸಿಎಂ ಪಟ್ಟಕ್ಕೆ ಕೂರಿಸ್ತಾರಾ, ಸಿಎಂ ಅವರನ್ನ ಸಿದ್ದರಾಮಯ್ಯ ಅವರನ್ನ ಇಳಿಸಿಬಿಡ್ತಾರಾ ಸಿಎಂ ಸ್ಥಾನದಿಂದ, ಏನಾಗಬಹುದು. ನಾಳೆ ಹೈಕಮಾಂಡ್ ಭೇಟಿಯಾಗುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ನೋಡಿ ಕಾಂಗ್ರೆಸ್ ಬಣದಲ್ಲಿ ಗರಿಗೆದರ್ತಾ ಇದೆ. ಮಹತ್ವದ ಬೆಳವಣಿಗೆ, ಮಹತ್ವದ ತಿರುವುಗಳು ಸಿಗುವಂತಹ ಚಾನ್ಸಸ್ ಇದೆಯಾ? ಮುಂದಿನ ನಡೆಯ ಬಗ್ಗೆ ನಾಯಕರಿಂದ ಮಹತ್ವದ ಚರ್ಚೆಗಳಾಗ್ತದೆ. ಬಿಸಿಯಾಗಿ ಚರ್ಚೆ ಆಗ್ತಾ ಇದೆ ನೋಡಿ. ಚಳಿಗಾಲದಲ್ಲಿ ಬಿಸಿಯಾಗಿರುವಂತಹ ಟಾಪಿಕ್ ಯಾವುದು ಅಂತಂದ್ರೆ ರಾಜ್ಯ ರಾಜಕಾರಣ. ಇದೇ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಈಗ ಬಿಸಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅದು ನಾಯಕತ್ವ ಬದಲಾವಣೆ. ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಇದಕ್ಕೆ ಹೆಂಗೆ ಫುಲ್ ಸ್ಟಾಪ್ ಅನ್ನ ಹೇಳ್ತಾರೆ? ಅದರಲ್ಲೂ ಕೂಡ ಈಗಾಗಲೇ ಮಠಾಧೀಶರುಗಳು ಕೂಡ ಈಗಾಗಲೇ ಮಾತನಾಡ್ತಾ ಇದ್ದಾರೆ. ಜೊತೆಗೆ ಆಯಾ ಜಾತಿಯ ಸಂಘದವರು ಅಧ್ಯಕ್ಷರು ಕೂಡ ಮಾತನಾಡ್ತಾ ಇದ್ದಾರೆ. ಒಂದು ಫುಲ್ ಸ್ಟಾಪ್ ಬೀಳಲೇಬೇಕು. ಯಾವ ರೀತಿಯಾದಂತಹ ನಿರ್ಣಯಗಳನ್ನು ಮಾಡಬಹುದು? ಹೈಕಮಾಂಡ್ ಏನಾದ್ರು ಬ್ಲಾಕ್ ಕೊಡುವಂತಹ ಸಾಧ್ಯತೆಗಳಿದೆಯಾ? ಏನಿದೆ ಮಾಹಿತಿ? ಕುಸುಮ, ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರನ್ನು ಈಗ ಬಹುತೇಕ ಅವರ ಆಪ್ತ ಸಚಿವರು ಭೇಟಿ ಮಾಡಿ ಚರ್ಚೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆ ಅಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಯಕತ್ವ ಬದಲಾವಣೆಯ ಸುಳುವನ್ನ ಕೊಟ್ಟಿದ್ರು. ಎಲ್ಲರನ್ನೂ ಕೂಡ ಕರೆದು ನಾವು ಮಾತನಾಡ್ತೀವಿ, ಅದಕ್ಕೂ ಮುನ್ನ ಹೈಕಮಾಂಡ್ ಮಟ್ಟದ 3-4 ಜನ ನಾವು ತೀರ್ಮಾನ ಮಾಡ್ತೀವಿ, ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ನ ಕರೆದು ಸೆಟಲ್ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನ ಮಾತನಾಡಿದ್ರು. ಆ ಮೂಲಕ ಅಲ್ಲಿ ಹೈಕಮಾಂಡ್ ನಾಯಕರೇ ಇಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ನೋಡ್ಬೋದು, ಹೀಗಷ್ಟೇ ಸಿದ್ದರಾಮಯ್ಯನವರು ಕೂಡ ಕಾವೇರಿ ನಿವಾಸದಿಂದ ಕೃಷ್ಣ ಕಚೇರಿಗೆ ಬಂದಿದ್ದಾರೆ. ಪ್ರಮುಖವಾಗಿ ಕೆಲವು ರೈತರ ಒಂದು ಅಹವಾಲನ್ನು ಕೂಡ ಸಿದ್ದರಾಮಯ್ಯನವರು ಸ್ವೀಕಾರ ಮಾಡ್ತಾ ಇರ್ತಕ್ಕಂಥದ್ದು. ಅವರಿಗೆ ಸಂತೋಷ್ ಲಾಡ್ ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ಅಹಿಂದ ಸಚಿವರು ಒಂದು ದೆಹಲಿ ಪೆರೇಡ್ ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. Kharge ji has said that he will call you and DK Shivakumar to Delhi, sir. Sir, Kharge So he's made a statement that there will be a meeting. There will be a meeting. See, whatever decision High Command takes, I will follow. ದೆಹಲಿಗೆ ಹೋಗ್ತಿದ್ರ ಸರ್? ಸೊ ಸಿಎಂ ಅವರು ಈಗ ಪವರ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತೀನಿ ಅನ್ನೋ ಒಂದು ವಿಚಾರವನ್ನ ಮತ್ತೆ ಅವರು ಪುನರುಚ್ಚಾರ ಮಾಡಿರ್ತಕ್ಕಂಥದ್ದು. ಜೊತೆಗೆ ಪ್ರಮುಖವಾಗಿ ದೆಹಲಿಗೆ ಹೋಗಲ್ಲ ಅನ್ನೊಂದು ಮಾತನ್ನು ಕೂಡ ಈಗ ಸಿಎಂ ಸಿದ್ದರಾಮಯ್ಯನವರು ಪವರ್ ಟಿವಿಗೆ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಯಾವ ರೀತಿ ಒಂದು ನಾಯಕತ್ವ ಬದಲಾವಣೆ ವಿಚಾರವಾಗಿ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಸದ್ಯಕ್ಕೆ ಕಾಡ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಬಣ ದೆಹಲಿಗೆ ಹೋಗಿ ಸಿಕ್ಕಾಪಟ್ಟ ಲಾಬಿಯನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ತೀವ್ರವಾದಂತಹ ಒಂದು ಒತ್ತಡವನ್ನ ಹಾಕಿ ಇದೇ ನವೆಂಬರ್ 30 ಒಳಗಡೆ ಹೇಗಾದ್ರೂ ಮಾಡಿ ಪಟ್ಟಾಭಿಷೇಕ ಮಾಡಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಪ್ರಮುಖವಾಗಿ ಅಹಿಂದ ನಾಯಕರು ಇದಕ್ಕೆ ಬಿಲ್ಕುಲ್ ಒಪ್ಪೋದಕ್ಕೆ ರೆಡಿ ಇಲ್ಲ. ಇರ್ತಕ್ಕಂಥ ಅವಧಿಗೆ ಸಿದ್ದರಾಮಯ್ಯನವರನ್ನೇ ಮುಂದುವರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಬದಲಾಗಿ ಸಿದ್ದರಾಮಯ್ಯನವರ ನಾಯಕತ್ವದಲ್ಲೇ ಎಲೆಕ್ಷನ್ ನಡೆದಿದೆ, ಅವರ ನಾಯಕತ್ವದಲ್ಲೇ ನಾವು ಮೆಜಾರಿಟಿಗೆ ಬಂದಿದ್ವಿ, ಅವರನ್ನ ನಾವು ಆಯ್ಕೆ ಮಾಡಿರ್ತಕ್ಕಂಥದ್ದು 5 ವರ್ಷಕ್ಕೆ ಅನ್ನೊಂದು ವಿಚಾರವನ್ನ ಪದೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹಾಗೇನಾದ್ರೂ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡಿದ್ದೆ ಆದ್ರೆ ನಾವು ಹೈಕಮಾಂಡ್ ನಡೆಯನ್ನ ಪ್ರಶ್ನೆ ಮಾಡ್ತೀವಿ ಅನ್ನೊಂದು ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಹೈಕಮಾಂಡ್ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೊಂದು ಕುತೂಹಲ ಸದ್ಯಕ್ಕೆ ಇದೆ. ಸದ್ಯ ಖರ್ಗೆ ಅವರು ಹೀಗಷ್ಟೇ ದೆಹಲಿಗೆ ಹೋಗಿರ್ತಕ್ಕಂಥದ್ದು. ಅಲ್ಲಿ ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಇವರ ಜೊತೆ ಮಾತನಾಡಿ ಅಂತಿಮವಾಗಿ ರಾಹುಲ್ ಗಾಂಧಿ ಜೊತೆನೂ ಕೂಡ ಸಂಜೆ ಮಾತನಾಡತಕ್ಕಂಥ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಪವರ್ ಶೇರಿಂಗ್ ಗೊಂದಲಕ್ಕೆ ಇತ್ಯರ್ಥ ಮಾಡೋದಕ್ಕೆ ಪ್ರಮುಖವಾಗಿ ಸಂಧಾನ ಸೂತ್ರವನ್ನ ರೆಡಿ ಮಾಡತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಮತ್ತೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರಿಗೆ 17ನೇ ಬಜೆಟ್ ಮಂಡನೆ ಮಾಡುವವರೆಗೂ ಕೂಡ ಕಾಲಾವಕಾಶವನ್ನ ನೀಡಲಾಗುತ್ತೆ ಅನ್ನೋ ಚರ್ಚೆಗಳು ಕೂಡ ಈಗ ಸದ್ಯ ಚಾಲ್ತಿಗೆ ಬಂದಿರತಕ್ಕಂಥದ್ದು. ಆದ್ರೆ ಇದಕ್ಕೆ ಸಿದ್ದರಾಮಯ್ಯನವರು ಒಪ್ಕೊಳ್ತಾರ, ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನಾಗಿರುತ್ತೆ, ಹೀಗೆ ನಾನಾ ರೀತಿಯ ಒಂದು ಪ್ರಶ್ನೆಗಳು ಈಗ ಮುಂದೆ ಇರತಕ್ಕಂಥದ್ದು. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಬಿಸಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ರಾಜ್ಯದ ಜನತೆಗೆ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರವೇ. ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ ಅನ್ನುವಂತಹ ವಿಚಾರವನ್ನು ಈಗಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು
ಎಸ್ ಮಾತನಾಡಿದ್ರು. ಸಿಎಂ ಸಿದ್ದರಾಮಯ್ಯ ಅವರು ಪುನರ್ ಉಚ್ಚಾರ ಮಾಡಿದ್ದು ಒಂದೇ ವಿಚಾರ, ಎಸ್ ಹೈಕಮಾಂಡ್ ನಿಲುವಿಗೆ ನಾವು ಬದ್ಧರಾಗಿರ್ತೇವೆ. ಕುರ್ಚಿ ಕದನದ ಬಗ್ಗೆ ಸಿಎಂ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಕೊಡ್ತಾ ಇದ್ದಂತಹ ಹೇಳಿಕೆಗೂ ಈಗ ಕೊಟ್ಟಿರುವಂತಹ ಹೇಳಿಕೆಗೂ, ಈಗ ಕಳೆದ 4-5 ದಿನಗಳಿಂದಲೂ ಕೂಡ ಕೊಡ್ತಾ ಇರುವಂತಹ ಹೇಳಿಕೆಗೂ ಬಹಳ ಡಿಫ್ರೆನ್ಸ್ ಇದೆ. ಅವಾಗ ಹೇಳ್ತಾ ಇದ್ರು, ಫುಲ್ ಕಾನ್ಫಿಡೆನ್ಸ್ ನಲ್ಲಿ ಹೇಳ್ತಾ ಇದ್ರು, ಎಸ್ ನಾನೇ ನೆಕ್ಸ್ಟ್ ಬಜೆಟ್ ಏನ್ ಬರ್ತಾ ಇದೆ ಈಗ ನಾನೇ ಬಜೆಟ್ ಅನ್ನ ಮಂಡಿಸ್ತೀನಿ ಅನ್ನುವಂತಹ ವಿಚಾರ ಹೇಳಿದ್ರು. ಜೊತೆಗೆ ನಾನೇ ಸಿಎಂ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಹೇಳಿದ್ರು. ಎಕ್ಸ್ಕ್ಲೂಸಿವ್ ಆಗಿ ನೋಡಿ, ಸಿದ್ದರಾಮಯ್ಯ ಅವರು ಪವರ್ ಟಿವಿಯ ಜೊತೆಯಲ್ಲಿ ಮಾತನಾಡಿರುವಂಥದ್ದು, ಹೇಳಿಕೆಯನ್ನ ಕೊಟ್ಟಿರುವಂಥದ್ದು, ಕುರ್ಚಿ ಕದನದ ಬಗ್ಗೆ ಮಾತನಾಡಿದ್ರು. ಅವರು ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅನ್ನುವಂತಹ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದ್ರು. ಸರ್ Kharge ji has said that he will call you and DK Shivakumar to Delhi, sir. ಸರ್ ಖರ್ಗೆ ಇಬ್ಬರು So he's made a statement that there will be a meeting. Call. There will be a meeting. See, whatever decision High Command takes, I will follow. ದೆಹಲಿಗೆ ಹೋಗ್ತಿದ್ದಾರೆ ಸರ್. ಸೊ ಸಿಎಂ ಅವರು ಈಗ ಎಸ್ ನಾಳೆ ಹೈಕಮಾಂಡ್ ಭೇಟಿ ಆಗಲಿದ್ದಾರೆ ನೋಡಿ. ಅಹಿಂದ ಲೀಡರ್ಸ್ ಜೊತೆಗೆ ಏನಾದರೂ ಬುಲಾವ್ ಕೊಟ್ಟಿದ್ದಾರಾ ನಿಮ್ಮನ್ನ, ಹೈಕಮಾಂಡ್ ನಾಯಕರು ನಿಮ್ಮನ್ನ ಏನಾದರೂ ಬುಲಾವ್ ಕೊಟ್ಟಿದ್ದಾರಾ, ಬರಬೇಕು ಅಂತ ಹೇಳಿದ್ದಾರಾ ಅನ್ನುವಂತಹ ಪ್ರಶ್ನೆಗೆ ನೋಡಿ, ಅವರು ಪವರ್ ಟಿವಿಯ ಪ್ರಶ್ನೆಗೆ ಅವರು ಆನ್ಸರ್ ಅನ್ನ ಕೂಡ ಮಾಡಿದ್ರು, ಪ್ರತಿಕ್ರಿಯೆಯನ್ನ ನೀಡಿದ್ರು. ಹೈಕಮಾಂಡ್ ಏನೇ ಹೇಳಿದ್ರು ಕೂಡ ನಾವು ಅದಕ್ಕೆ ಬದ್ಧರಾಗಿರ್ತೇವೆ ಅನ್ನುವಂತಹ ವಿಚಾರವನ್ನ ಕಳೆದ 2-3 ದಿನಗಳಿಂದಲೂ ಕೂಡ ಇದೇ ವಿಚಾರವನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತ ಹೇಳಿ ಇತ್ತೀಚಿನ ಹೇಳಿಕೆಗಳು ಇರ್ತಾ ಇಲ್ಲ. ಇತ್ತೀಚಿನ ಹೇಳಿಕೆಗಳಲ್ಲಿ ಹೇಳ್ತಾ ಇರುವಂಥದ್ದು ಒಂದೇ, ಎಸ್ ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಪವರ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈಗಷ್ಟೇ ಜಸ್ಟ್ ಮಾತನಾಡಿದರು ಸಿಎಂ ಸಿದ್ದರಾಮಯ್ಯ ಅವರು. ಜೊತೆಯಲ್ಲಿ ಸಂತೋಷ್ ಲಾಡ್ ಅವರು ಕೂಡ ಅವ್ರಿಗೆ ಸಾಥ್ ಕೊಟ್ಟಿದ್ರು. ರೈತರ ಅಹವಾಲನ್ನು ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಅವರು ಪುನರ್ ಉಚ್ಚಾರವನ್ನು ಮಾಡಿದ್ದಾರೆ. ಕುರ್ಚಿ ಕದನದ ಬಗ್ಗೆ ಸಿಎಂ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಂದಿನಂತೆ ಈಗ ಕಳೆದ 2-3 ದಿನಗಳಿಂದ ಏನು ಕೊಡ್ತಾ ಇದ್ದಾರೋ ಅದೇ ರೀತಿಯಾಗಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ.